ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಅದು ಈ ಭ್ರಷ್ಟಾಚಾರವನ್ನ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳೇ ಹೊರಗೆಳೆದಿದ್ದಾರೆ. ವಿದ್ಯಾರ್ಥಿಗಳು ದಾಖಲೆ ಸಮೇತವಾಗಿ ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆದಿದ್ದಾರೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬರ್ತಾ ಇದೆ. ಕಾನೂನು ವಿದ್ಯಾರ್ಥಿಯೊಬ್ಬ ದಾಖಲೆಗಳನ್ನು ಬಿಡುಗಡೆ ಮಾಡಿ ಕುಲಪತಿ ಶರಣಪ್ಪ ವಿ ಹಲಸೆ ಸೇರಿದಂತೆ ಸಿಬ್ಬಂದಿಗಳ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ. ಕೆಎಸ್ಒಯು ಕಟ್ಟಡ ವರ್ಚುವಲ್ ಟೂರ್ಗೆ 360 ಫೋಟೋಗ್ರಫಿಗೆ ಒಟ್ಟು ಲಕ್ಷ ಬಿಲ್ ಮಾಡಿದ್ದಾರೆ. 360 ಫೋಟೋಗಳಿಗೆ ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ. 96,91,812 ರೂಪಾಯಿ ಬಿಲ್ ಮಾಡಿದ್ದಾರೆ ಕುಲಪತಿಗಳು. ಕೇವಲ ಮೈಸೂರು ಕಟ್ಟಡ ಒಂದಕ್ಕೇನೆ 26,15,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಇನ್ನುಳಿದಂತಹ 11 ಕಟ್ಟಡಗಳ ಫೋಟೋಗ್ರಾಫಿಗೆ ತಲಾ 4ರಿಂದ 5 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ. ಕುಲಪತಿಯವರ ವಿರುದ್ಧ ಸಾಲು ಆರೋಪಗಳನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಈ 360 ಅಂತ ಏನು ಬರುತ್ತೆ, ಆ ಒಂದು ಫೋಟೋಗ್ರಫಿಯಲ್ಲಿ ಆಗಿರುವಂತಹ ಹಗರಣ ಇದ್ದು ಅಂತ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿ ಏನೆಲ್ಲ ಆರೋಪ ಮಾಡಿದ್ದಾರೆ ಕೇಳಿ. ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು ಪರ್ಚೇಸ್ ಮಾಡಿದ್ದಾರೆ. 100 ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು. ಇದಕ್ಕೆ 96,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಇಲ್ಲಿ ಅದ್ರ ಸ್ಪೆಸಿಫಿಕೇಶನ್ಗಳು ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ್ದು ಏನೇನು ಸ್ಪೆಸಿಫಿಕೇಶನ್ ಇರ್ತದೆ ಆ ಡೆಸ್ಕ್ಟಾಪ್ಗಳಲ್ಲಿ ಅಂತ. ಇದೇ ಸ್ಪೆಸಿಫಿಕೇಶನ್ ಇರೋ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು 46,000 47,000 ರೂಪಾಯಿಗೆ ಸಿಗುತ್ತೆ. 96,097 ಬಿಲ್ ಮಾಡಿದ್ದಾರೆ ಅವರು ಒಂದೊಂದು ಡೆಸ್ಕ್ಟಾಪ್ಗಳಿಗೆ. ನೋಡಿ, ಮಾನಸ ಕಟ್ಟಡ ಅಂತ ಅಂದ್ಬಿಟ್ಟು ಇದೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಬಿಲ್ಡಿಂಗ್ ಒಳಗಡೆ. ಮಾನಸ ಕಟ್ಟಡ ಅಂತಿದೆ. ಅದ್ರ ಅಪ್ಗ್ರೇಡೇಷನ್ಗೆ 7 ಕೋಟಿ ಬಿಲ್ ಮಾಡಿದ್ದಾರೆ. ಬರೀ ಕಿಟಕಿ ಹಾಕಿ ಬಾಗ್ಲುಗಳು ಹಾಕೋಕೆ. ಆಲ್ರೆಡಿ ಎಕ್ಸಿಸ್ಟೆಡ್ ಕಟ್ಟಡ ಇದು. ಆಲ್ರೆಡಿ ಹಿಂದೆ ಇದ್ದಂತ ಕಟ್ಟಡಕ್ಕೆ ಇವರು ಅಪ್ಗ್ರೇಡೇಷನ್ ಹೆಸರಲ್ಲಿ ಬರೀ ಹೊಸ ಕಿಟಕಿ ಬಾಗ್ಲುಗಳು ಹಾಕ್ಬಿಟ್ಟು 7 ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ. ಇದಕ್ಕೆ ಕಟ್ಬೋದು ಸರ್, ನಾನು ಅದನ್ನೇ ಹೇಳ್ತಾ ಇರೋದು. ಇವ್ರು ಇನ್ನೊಂದೇನ್ ಮಾಡ್ತಾರೆ ಗೊತ್ತಾ, ನೀವು ಹೇಳ್ತಿರಲ್ವಾ, ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸು ಮತ್ತೆ ಆನ್ಯುವಲ್ ರಿಪೋರ್ಟ್ಗಳನ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ಇವರು ಅಪ್ಲೋಡ್ ಮಾಡಬೇಕು. ಈ ವಿಚಾರಗಳೆಲ್ಲ ಹೊರಗಡೆ ಬರ್ತವೆ ಅಂತೇಳಿ ಇವರು 2022ರಿಂದ ಅಪ್ಲೋಡೇ ಮಾಡ್ತಾ ಇಲ್ಲ ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸ್ಗಳನ್ನ. ಅಲ್ಲಿ BOM ಮೆಂಬರ್ ಒಬ್ರು ಕೇಳ್ತಾರೆ, ನೀವು ನಮಗೆ ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸ್ನೇ ಕೊಡಲ್ಲ, ಸುಮ್ಮನೆ ಅಪ್ರೂವಲ್ ಕೊಡಿ ಅಂತ ಕೇಳ್ತಿರಲ್ಲ, ಫೈನಾನ್ಸ್ ಕಮಿಟಿ ಪ್ರೊಸೀಡಿಂಗ್ಸ್ ಕೊಡಿ ಅಂತ. ಅವಾಗ ನೆಕ್ಸ್ಟ್ ತಲುಪಿಸ್ತೀವಿ ನಿಮ್ಗೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಮೀಟಿಂಗಲ್ಲಿ ಅದೇ ಕೇಳ್ತಾರೆ ಅವರು. ತಲುಪಿಸೋರು ಇಲ್ವಾ, ಅದೇನು ವಿಚಾರಗಳೇ ಪ್ರಸ್ತಾಪ ಆಗಲ್ಲ BOM ಮೀಟಿಂಗ್ ಒಳಗಡೆ. ನೋಡಿ, ಇದು ಡೇ ಕೇರ್ ಸೆಂಟರ್ ಅಂತ ಹೇಳಿ ಯೂನಿವರ್ಸಿಟಿ ಒಳಗಡೆ ಐತೆ. ಇದನ್ನ ಈಗಿರೋ ವೈಸ್ ಚಾನ್ಸಲರೇ ಉದ್ಘಾಟನೆ ಮಾಡಿರೋದು. ಯಾಕೆ ಹೆಂಗೆ ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಅದ್ರದ್ದು ಬೋರ್ಡ್ ಇದೆ, ಉದ್ಘಾಟನಾ ನೇಮ್ ಎಲ್ಲ ಹಾಕಿರ್ತಾರಲ್ಲ ಉದ್ಘಾಟನೆ ಮಾಡ್ಬೇಕಾದ್ರೆ, ಯಾರು ಉದ್ಘಾಟನೆ ಮಾಡಿದ್ರೆ ಯಾವಾಗ ಅಂತೇಳಿ. ಇದೇ ವೈಸ್ ಚಾನ್ಸಲರ್ ಉದ್ಘಾಟನೆ ಮಾಡಿರೋ ಒಂದು ಡೇ ಕೇರ್ ಸೆಂಟರ್. ಇದ್ರ ಈಗ 2 ವರ್ಷ ಆಗಿದೆ. ಪುನಃ ಇದ್ರ ರಿನೋವೇಷನ್ಗೆ 30 ಲಕ್ಷ ಮತ್ತೆ ರಿಲೀಸ್ ಮಾಡವ್ರೆ. ಇವರೇ ಉದ್ಘಾಟನೆ ಮಾಡಿರೋ ಡೇ ಕೇರ್ ಸೆಂಟರ್ ಇದು ಎಷ್ಟು ಕಳಪೆಯಾಗಿ ನಿಂತಿದೆ ಅಂದ್ರೆ, ನೀವು ಒಳಗಡೆ ಯೂನಿವರ್ಸಿಟಿ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ಇದು ಯಾವ ಲೆವೆಲ್ಗೆ ಐತೆ ಇದು ಅಂತ. ಮತ್ತೆ 9 ಓನ್ ರೀಜನಲ್ ಸೆಂಟರ್ ಬಿಲ್ಡಿಂಗ್ಗಳೈತೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ. ಇದು 9 ಓನ್ ಬಿಲ್ಡಿಂಗ್ಗಳೈತೆ ಬೇರೆ ಮಂಡ್ಯ ಬೇರೆ ಕಡೆ. ಈ ಬಿಲ್ಡಿಂಗ್ಗಳಿಗೆ ಬಲ್ಬ್ಗಳು ಹಾಕಕ್ಕೆ 9 ಬಿಲ್ಡಿಂಗ್ ಐತೆ. ಈಗ ತೋರ್ಸದ್ನಲ್ಲ ನಾನು ಮಂಡ್ಯ ಸೆಂಟ್ರ್ ಬಿಲ್ಡಿಂಗ್, ಆ ಥರದ್ದು 9 ಬಿಲ್ಡಿಂಗ್ 2 ಕೋಟಿ ರೂಪಾಯಿಗೆ ಬಲ್ಬ್ಗೆ 2 ಕೋಟಿ ಫಿಕ್ಸ್ ಮಾಡಿದ್ದಾರೆ LED ಬಲ್ಬ್ಗಳು ಹಾಕಕ್ಕೆ. ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು ಪರ್ಚೇಸ್ ಮಾಡಿದ್ದಾರೆ. 100 ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು. ಇದಕ್ಕೆ 96,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಇಲ್ಲಿ ಅದ್ರ ಸ್ಪೆಸಿಫಿಕೇಶನ್ಗಳು ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾವ್ಯಾವ್ದು ಏನೇನು ಸ್ಪೆಸಿಫಿಕೇಶನ್ ಇರ್ತದೆ ಆ ಡೆಸ್ಕ್ಟಾಪ್ಗಳಲ್ಲಿ ಅಂತ. ಇದೇ ಸ್ಪೆಸಿಫಿಕೇಶನ್ ಇರೋ ಡೆಸ್ಕ್ಟಾಪ್ ಕಂಪ್ಯೂಟರ್ಗಳು 46,000 47,000 ರೂಪಾಯಿಗೆ ಸಿಗುತ್ತೆ. 96,97 ಬಿಲ್ ಮಾಡಿದ್ದಾರೆ ಅವರು ಒಂದೊಂದು ಡೆಸ್ಕ್ಟಾಪ್ಗಳಿಗೆ. ನೋಡಿ, ಮಾನಸ ಕಟ್ಟಡ ಅಂತ ಅಂದ್ಬಿಟ್ಟು ಇದೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಬಿಲ್ಡಿಂಗ್ ಒಳಗಡೆ. ಮಾನಸ ಕಟ್ಟಡ ಅಂತಿದೆ. ಅದ್ರ ಅಪ್ಗ್ರೇಡೇಷನ್ಗೆ 7 ಕೋಟಿ ಬಿಲ್ ಮಾಡಿದ್ದಾರೆ. ಬರೀ ಕಿಟಕಿ ಹಾಕಿ ಬಾಗ್ಲುಗಳು ಹಾಕೋಕೆ. ಆಲ್ರೆಡಿ ಎಕ್ಸಿಸ್ಟೆಡ್ ಕಟ್ಟಡ ಇದು. ಆಲ್ರೆಡಿ ಹಿಂದೆ ಇದ್ದಂತ ಕಟ್ಟಡಕ್ಕೆ ಇವರು ಅಪ್ಗ್ರೇಡೇಷನ್ ಹೆಸರಲ್ಲಿ ಬರೀ ಹೊಸ ಕಿಟಕಿ ಬಾಗ್ಲುಗಳು ಹಾಕ್ಬಿಟ್ಟು 7 ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ. ಇದಕ್ಕೆ ಕಟ್ಬೋದು ಸರ್, ನಾನು ಅದನ್ನೇ ಹೇಳ್ತಾ ಇರೋದು. ಇವ್ರು ಇನ್ನೊಂದೇನ್ ಮಾಡ್ತಾರೆ ಗೊತ್ತಾ, ಇನ್ನು ಕಾನೂನು ವಿದ್ಯಾರ್ಥಿಯೊಬ್ಬ ಆರೋಪಗಳನ್ನು ಮಾಡ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ಏನೇನಾಗಿದೆ ಅಸಲಿಗೆ ಅಲ್ಲಿ ಹಗರಣ ಅಂತ ನೋಡಿದಾಗ, KSOU ಕಟ್ಟಡಕ್ಕೆ LED ಬಲ್ಬ್ಗಳನ್ನು ಹಾಕಿಸೋದಕ್ಕೆ
ಬರೋಬ್ಬರಿ 2 ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ. ಬರೀ ಬಲ್ಬ್ಗಳನ್ನು ಹಾಕೋದಕ್ಕೆ ಮಾತ್ರ ಇದು. KSOU ಅತಿಥಿ ಗೃಹದ ಹಾಸಿಗೆ ಹಾಗೂ ದಿಂಬು, ಈ ಹಾಸಿಗೆ ದಿಂಬು ಖರೀದಿ ಮಾಡೋದಕ್ಕೆ 15 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ. ಪುಸ್ತಕಗಳನ್ನು ತುಂಬಿಕೊಂಡು ಹೋಗುವಂತಹ ಬ್ಯಾಗ್ಗಳಿಗೆ ಸರಿಸುಮಾರು 60 ಲಕ್ಷ ರೂಪಾಯಿ, ಒಂದು ಬ್ಯಾಗ್ಗೆ 120 ರೂಪಾಯಿಯಂತೆ ಖರೀದಿ ಮಾಡಿದ್ದಾರೆ. ಈ ಬ್ಯಾಗ್ಗಳಿಗೆ ಮಾರುಕಟ್ಟೆಯಲ್ಲಿ 20 ರಿಂದ 30 ರೂಪಾಯಿ ಮೌಲ್ಯ ಇದೆ. ಇನ್ನು 120 ರೂಪಾಯಿಯಂತೆ ಒಟ್ಟು 50,000 ಬ್ಯಾಗ್ಗಳನ್ನು ಖರೀದಿ ಮಾಡಿದ್ದಾರೆ. ಇನ್ನು ಕ್ಯಾಂಪಸ್ನ ಮಾನಸ ಕಟ್ಟಡದ ಕಿಟಕಿ ಬಾಗಿಲುಗಳನ್ನು ಬದಲಾಯಿಸೋದಕ್ಕೂ ಕೂಡ 7 ಕೋಟಿ ಬೇಕಂತೆ. ಬರೀ ಕಿಟಕಿ ಮತ್ತು ಬಾಗಿಲು ಮಾತ್ರ ಇದು. ಆ ಕಿಟಕಿಗಳನ್ನು ಬಾಗಿಲುಗಳನ್ನು ಬದಲಾಯಿಸೋದಕ್ಕೇ 7 ಕೋಟಿ ಬಿಲ್ಲು. 40,000 ರೂಪಾಯಿಯ ಕಂಪ್ಯೂಟರ್ಗೆ ಒಟ್ಟು 97,000 ರೂಪಾಯಿ ದುಡ್ಡು ಕೊಟ್ಟು 150 ಕಂಪ್ಯೂಟರ್ಗಳನ್ನು ಖರೀದಿ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಕೇಳಿಬರ್ತಾ ಇದೆ. ಅಂದರೆ 97,000 ರೂಪಾಯಿ ಖರ್ಚು ಮಾಡಿ ಬಿಲ್ ಮಾಡಿ ಇವರೇನು ಕಂಪ್ಯೂಟರ್ ಖರೀದಿ ಮಾಡಿದ್ದಾರೆ, ಅದೇ ಸ್ಪೆಸಿಫಿಕೇಷನ್ಸು, ಅದೇ ಗ್ರಾಫಿಕ್ಸ್ ಕಾರ್ಡು, ಅದೇ ಕೋರ್ ಪ್ರೊಸೆಸರು, ಇದೆಲ್ಲವೂ ಇರುವಂತಹ ಕಂಪ್ಯೂಟರ್ಗಳಿಗೆ ಕೇವಲ 40,000 ರೂಪಾಯಿ ಬೆಲೆ ಅಂತ ಇವರು ಗಂಭೀರ ಆರೋಪ ಮಾಡಿದ್ದಾರೆ. ಆದರೆ 2 ಪಟ್ಟು ಹೆಚ್ಚು ಬೆಲೆ ಕೊಟ್ಟು ಅದನ್ನು ಖರೀದಿ ಮಾಡಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಕೇವಲ ಕಿಟಕಿ ಬಾಗಿಲುಗಳನ್ನು ಬದಲಾವಣೆ ಮಾಡೋದಕ್ಕೆ 7 ಕೋಟಿ ರೂಪಾಯಿ ಹಣ ಬೇಕು ಅಂತಂದರೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನು ಇದೀಗ ಮಾಡಿರುವಂಥದ್ದು. ಇನ್ನು ಅದೇ ರೀತಿಯಾಗಿ ಬ್ಯಾಗ್ಗಳನ್ನು ಖರೀದಿ ಮಾಡೋದಕ್ಕೆ ಅಂತ, ಕೇವಲ ಬುಕ್ಗಳನ್ನು ಹಾಕೋದಕ್ಕೆ, ಬ್ಯಾಗ್ಗಳನ್ನು ಹಾಕೋದಕ್ಕೆ ಅಂತಲೇ ಸರಿಸುಮಾರು 50,000 ಬ್ಯಾಗ್ಗಳನ್ನು ಖರೀದಿ ಮಾಡಿದ್ದಾರೆ. 50,000 ಬ್ಯಾಗ್ ಖರೀದಿ ಮಾಡೋದಕ್ಕೆ 60 ಲಕ್ಷ ರೂಪಾಯಿ ಖರ್ಚಾಗಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ.